ನಾವು ಮಾಡೋ ಫಸ್ಟ್ ತಪ್ಪೇ ಇದಾಗಿರುತ್ತೆ. ನಮ್ಮ ವಿಡಿಯೋನ ಎಲ್ರಿಗೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ರಿಗೂ ಕಳಿಸ್ತೀವಿ. ಸೆಕೆಂಡ್ ಒನ್ ಬಂದು ಲೈವಿಗೆ ಬಂದಾಗ ಎಲ್ರಿಗೂ ವಿಡಿಯೋ ನೋಡಿ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತೀವಿ. ಇನ್ನು ಥರ್ಡ್ ಒನ್ ಬಂದು ನಮ್ಮ ಕಮೆಂಟ್ ಬಗ್ಗೆ ಇರುತ್ತೆ. ಫೋರ್ತ್ ಒನ್ ಬಂದು ನಮ್ಮ YT ಸ್ಟುಡಿಯೋ ಬಗ್ಗೆ ಇರುತ್ತೆ. ಇನ್ನು ಫಿಫ್ತ್ ಒನ್ ಬಂದು ನಮ್ಮ ಕಂಟೆಂಟ್ ಬಗ್ಗೆ ಇರುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ನಿಮ್ಮ ವೀಡಿಯೋಸು ಯಾಕೆ ಗ್ರೋ ಆಗ್ತಾ ಇಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾನು ತಿಳ್ಕೊಂಡಿದ್ದೀನಿ, ನಾನು ಈ ತಪ್ಪು ಮಾಡ್ತಾ ಇದ್ದೆ. ಸೊ ಇವತ್ತಿಂದ ನಾನು ಆ ತಪ್ಪನ್ನ ಮಾಡಲ್ಲ ಇನ್ಮೇಲಿಂದ. ಸೊ ಪೂರ್ತಿ ಡೀಟೇಲ್ ಆಗಿ ವಿಡಿಯೋನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಫಸ್ಟಿಗೆ ಬಂದು ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಮಾಡಿ 1 ನಿಮಿಷ 2 ನಿಮಿಷ ಆಗಿರಲ್ಲ. ಅಷ್ಟು ಬೇಗ ನಾವು ಹೋಗ್ಬಿಟ್ಟು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಕಡೆ ಹೋಗ್ಬಿಟ್ಟು ಪೋಸ್ಟ್ ಹಾಕ್ಬಿಡೋದು. ಆಮೇಲೆ ಈ ನಮ್ಮ ರಿಲೇಟಿವ್ಗಳು ಅಂದರೆ ವೇಸ್ಟ್ ಬಾಡಿಗಳು ಅವರು. ಏನಕ್ಕೆ ಅಂದರೆ ನಮ್ಮ ವೀಡಿಯೋಸ್ನ ನೋಡಿ 1 ಪಾಯಿಂಟ್ ಸಪೋರ್ಟ್ ಮಾಡಲ್ಲ ರಿಲೇಟಿವ್ಸ್ಗಳು ಮಾತ್ರ. ಅವ್ರನ್ನ ಮಾತ್ರ ನಂಬ್ಕೊಂಡು ಚಾನಲ್ನ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರಿಗೆ ಸೆಂಡ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದು ನನಗೂ ಆಗಿರೋ ಅನುಭವ. ಕಾಟಾಚಾರಕ್ಕೆ ಮಾತ್ರ ಹ್ಞೂ ಅಂತಾರೆ ಅಷ್ಟೇ, ಬಟ್ ಯಾರೂ ಪೂರ್ತಿ ವಿಡಿಯೋನ ನೋಡಲ್ಲ. ಸೊ ನಮ್ಮ ವಿಡಿಯೋನ ಅವರೇ ಇಷ್ಟಪಟ್ಟು ನೋಡಬೇಕು. ನಾವು ಅವ್ರು ಇಷ್ಟಪಡೋ ಥರ ನಮ್ಮ ಕಂಟೆಂಟ್ನ ಇಟ್ಕೊಂಡು ವೀಡಿಯೋಸ್ನ ಮಾಡಬೇಕು. ಕ್ಲಿಯರಾಗಿ ಕ್ಲಾರಿಟಿಯಾಗಿ ಮಾಡಿದ್ರೆ ನಮ್ಮ ವೀಡಿಯೋಸ್ 100% ಗ್ರೌತ್ ಆಗುತ್ತೆ. ಫಸ್ಟ್ ತಪ್ಪು ಇದೇ ಇರುತ್ತೆ, ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸು, ಫ್ಯಾಮಿಲಿ ಯಾರಿಗೂ ಅಷ್ಟೇ ವಾಟ್ಸಪ್ಪಲ್ಲೆಲ್ಲ ಲಿಂಕ್ ಎಲ್ಲ ಕಳ್ಸೋಕ್ಕೆ ಹೋಗಬೇಡಿ. ನಾನು ಚಾನಲ್ ಸ್ಟಾರ್ಟಿಂಗ್ ಮಾಡ್ಕೊಂಡಾಗ ಈ ಥರ ತುಂಬ ಮಾಡಿದ್ದೀನಿ. ಎಷ್ಟು ಜನ ಕಳಿಸ್ತಿದ್ದೆ, ಅದರಲ್ಲಿ 1 ರಿಂದ 2 ಜನ ಕೂಡ ವೀಡಿಯೋಸ್ನ ನೋಡ್ತಾ ಇರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಮಾತ್ರ ಆದರು. ಬಟ್ ವೀಡಿಯೋಸ್ನ ನೋಡಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನು ನಾನು ನಮ್ಮ ಆಂಟಿ ಮನೆಗೆ ಹೋದರೆ ನಾನು ವೀಡಿಯೋ ಎಲ್ಲ ನೋಡಿರ್ತಾರೋ ನೋಡಿಲ್ವಾ ಅಂತ ಫೋನೆಲ್ಲ ಇಟ್ಕೊಂಡು ಚೆಕ್ ಮಾಡ್ತೀನಿ. ನನ್ನ ತಂಗಿಗೆ ಹೋಗಿ ಅದನ್ನೇ ಕ್ಲಾಸ್ ತೊಗೊಳ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರಿಗೂ ಫೋರ್ಸ್ ಮಾಡಿ ವೀಡಿಯೋಸ್ನ ನೋಡೋಕ್ಕೆ ಹೇಳ್ಬೇಡಿ. ಫಸ್ಟ್ ತಪ್ಪು ನಾವು ಮಾಡೋದು ಇದೇನೆ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಸ್ನ ನೋಡಿ ಅಂತ ಎಲ್ರಿಗೂ ಫೋರ್ಸ್ ಮಾಡೋದು. ಈ ತಪ್ಪನ್ನ ನೀವು ಮಾಡಬೇಡಿ. ಇಷ್ಟ ಆದವರು, ನಮ್ಮ ಕಂಟೆಂಟ್ ಇಷ್ಟ ಆದರೆ ಅವರೇ ನೋಡ್ತಾರೆ. ಸೊ ಆರ್ಗ್ಯಾನಿಕ್ ಆಗಿ ಬರಬೇಕು ನಮಗೆ ವ್ಯೂಸು. ನಾವು ಫೋರ್ಸ್ ಮಾಡಿ ಯಾರಿಂದನೂ ವೀಡಿಯೋಸ್ನ ನೋಡಿ ಅಂತ ಹೇಳಬಾರ್ದು. ವ್ಯೂಸು ನಮಗೆ ಏನಾಗಿರ್ಬೇಕು ಹೇಳಿ, ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರಬೇಕು ನಮಗೆ. ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಬಂದು, ಇವಾಗ ಲೈವ್ ಮಾಡ್ತೀವಿ ಅಲ್ವಾ, ಲೈವ್ ಬಂದಾಗ ನಮ್ಮ ಕೆಲಸ ಎಷ್ಟು, ಲೈವಲ್ಲಿ ಬಂದವ್ರನ್ನ ಮಾತಾಡಿಸ್ಬೇಕು ಅಷ್ಟೇ. ನಾವು ಲೈವ್ ಮಾಡೋದೇ ಸಬ್ಸ್ಕ್ರೈಬ್ಗೋಸ್ಕರ. ಸೊ ಲೈವಿಗೆ ಬಂದವ್ರಿಗೆ ಯಾರಿಗೂ ವಿಡಿಯೋ ನೋಡ್ಕೊಂಬನ್ನಿ ಅಂತ ಹೇಳಬಾರ್ದು. ಇನ್ ಕೇಸ್ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಲೈವಲ್ಲಿ ಇರ್ತಾರೆ ಅಲ್ವಾ, ಅವರು ನಾವು ಹೇಳಿ 1-2 ಸೆಕೆಂಡ್ ಕೂಡ ಆಗಿರಲ್ಲ, ಆ ವಿಡಿಯೋ ನೋಡ್ಕೊಂಬಂದೆ, ಲೈಕ್ ಮಾಡಿದೆ, ಕಮೆಂಟ್ ಮಾಡಿದೆ ಅಂತ ಹೇಳ್ತಾರೆ. ನಮಗೆ ಅದು ವ್ಯೂಸ್ ಆಗಲ್ಲ, ವೇಸ್ಟ್. ಲೈಕು ಕಮೆಂಟ್ಸಿಂದ ನಮಗೆ ಏನೂ ಸಿಗಲ್ಲ. ನಮಗೆ ಬೇಕಾಗಿರೋದು ವ್ಯೂಸು. ಪೂರ್ತಿ ವಿಡಿಯೋನ ನೋಡಬೇಕು. ಈಗ ಲೈವಾಗಿ ಬಂದವರು ಜಸ್ಟ್ ನಮಗೆ ವಿಡಿಯೋ ನೋಡಿ ಅಂತ ಹೇಳ್ತೀವಿ, ಹೋಗ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಬಂದುಬಿಟ್ಟು ಲೈಕ್ ಮಾಡಿದೆ, ಕಮೆಂಟ್ ಮಾಡಿದೆ ಅಂತ ಹೇಳ್ತಾರೆ. ಆ ಥರ ವ್ಯೂಸು ಝೀರೋನೇ ನಮಗೆ. ಅದು ವ್ಯೂಸು ಕೌಂಟು ಆಗಲ್ಲ ನಮಗೆ, ಅದರಿಂದ ಒಂದು ಸ್ವಲ್ಪನೂ ಯೂಸ್ ಆಗಲ್ಲ. ಇನ್ನು ಬೇಕಂದರೆ ಲೈವ್ ಮುಗಿದ್ಮೇಲೆ ನೋಡಬೇಕು ಅನ್ನೋರು ಇಷ್ಟಪಟ್ಟು ನೋಡ್ತಾರೆ. ಪೂರ್ತಿ ವಿಡಿಯೋನ ನೋಡಿದ್ರೆ ನಮಗೆ ಅದರಿಂದ ಯೂಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಹಿಂಗೆ ಹೋಗಿ ವಿಡಿಯೋದಲ್ಲಿ ಏನಿರುತ್ತೆ ಅಂತಲೂ ನೋಡಲ್ಲ, ಏನು ವಿಷಯ ಇರುತ್ತೆ ಅಂತಲೂ ತಿಳ್ಕೊಳ್ಳಲ್ಲ. ಸುಮ್ಮನೆ ಹಿಂಗೊಂದು ಕಾಟಾಚಾರಕ್ಕೆ ಬೇಕೋ ಬೇಡವಂತ ಲೈಕ್ ಕೊಡ್ತಾರೆ, ಗುಡ್ ನೈಸ್ ಶೇರಿಂಗು, ಗುಡ್ ವಿಡಿಯೋಸು, ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ಗಳು ಹಾಕ್ತಾರೆ. ಸೊ ಈ ರೀತಿ ಲೈವಿಗೆ ಬಂದಾಗ ಜಸ್ಟ್ ಮಾತಾಡಿಸಿ, ನಾವು ಲೈವ್ ಬರೋದು ನಮ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಮಾತಾಡಿಸ್ತೀವಿ ಅಷ್ಟೇ. ಸೊ ಮಾತಾಡಿಸ್ಕೊಂಡು ಅವ್ರ ಯೋಗಕ್ಷೇಮನ ಮಾತ್ರ ವಿಚಾರಿಸ್ಕೋಬೇಕಾಗುತ್ತೆ. ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಈ ವಿಡಿಯೋನ ಮಾಡಬೇಕಾದ್ರೆ ನಾನು ತಿಳ್ಕೊಂಡೆ, ಈ ಪಾಯಿಂಟ್ಸ್ ಎಲ್ಲ ನಿಜಾನೇ ಅಲ್ವಾ. ಕಾಟಾಚಾರಕ್ಕೆ ಯಾರು ವೀಡಿಯೋಸ್ನ ನೋಡಬಾರ್ದು. ಇಷ್ಟಪಟ್ಟು ವೀಡಿಯೋಸ್ನ ನೋಡಿದ್ರೆ ನಮ್ಮ ವೀಡಿಯೋಸು ಆರಾಮಾಗಿ ಗ್ರೋ ಆಗುತ್ತೆ. ಇನ್ನು ಥರ್ಡ್ ಒನ್ ಬಂದು, ಫಸ್ಟ್ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಲ್ವಾ, ಫಸ್ಟಿಗೆ ನಮ್ಮ ಚಾನಲ್ ಬಗ್ಗೆ ನಾವು ಜಾಸ್ತಿ ಕುಯ್ಕೊಳ್ಳೋದು. ನನ್ನ ಚಾನಲ್ ಇದು, ವೆಲ್ಕಮ್ ಟು ಅಂದ್ಕೊಂಡು ಚಾನಲ್ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡೋದು, ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು, ಅದನ್ನೇ 2-3 ನಿಮಿಷ ಮಾಡಿಬಿಟ್ರೆ. ಇವಾಗ ನಾನು ಫಸ್ಟ್ ವಿಡಿಯೋ ನಂದು ಅಬ್ಸರ್ವ್ ಮಾಡಿ,
ಫಸ್ಟ್ ಬಂದಿದ ತಕ್ಷಣ ಲೈವಲ್ಲಿ ವಿಡಿಯೋದಲ್ಲಿ ಅದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು, ವೆಲ್ಕಮ್ ಟು ದಾಕ್ಷಾಯಿಣಿ ವ್ಲಾಗ್ಸ್ ಹಿಂಗೆಲ್ಲ ಅದನ್ನೇ ಕುಯ್ಕೊಂಡು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡಿ ಹತ್ಕೊಂಡು ಕರ್ಕೊಂಡು ಇದನ್ನೇ ಒಂದು 2 ನಿಮಿಷ 3 ನಿಮಿಷ ಕುಯ್ತಾ ಇದ್ದು. ಸೊ ಅವಾಗ ವಿಡಿಯೋ ನೋಡ್ತಿರೋರಿಗೆ ಇವಳಿಗೆ ಇನ್ನೇನು ಮಾಡೋಕ್ಕೆ ಕೆಲಸ ಎಲ್ಲ ಬರೀ ಇದೇ ಆಯಿತು ಇವಳ್ದು ಅಂತ ಅನ್ಕೊತಾರೆ. ವಿಷಯದ ಕಡೆ ಅವ್ರು ಹೋಗೋದೇ ಇಲ್ಲ. ಹೋಗೋಕ್ಕೂ ಮುಂಚೆ ನಾವು ಕುಯ್ತಾ ಇರ್ತೀವಿ. ಅವ್ರಿಗೆ ಅದನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಇರಲ್ಲ. ನಮಗೆ ಅಂತಲ್ಲ, ಬೇರೆ ಯಾರಿಗೂ ಅಷ್ಟೇ ವಿಡಿಯೋಸ್ನ ಓಪನ್ ಮಾಡಿದ ತಕ್ಷಣ ವಿಷಯ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸ್ಟಾರ್ಟಿಂಗಲ್ಲೇ ನಮ್ಮ ವಿಡಿಯೋದು ಫುಲ್ ವಿಡಿಯೋದಲ್ಲಿ ಏನು ವಿಷಯ ಇರುತ್ತೆ ಅನ್ನೋದನ್ನು ನಾವು ಸ್ಟಾರ್ಟಿಂಗೇ ಹೇಳ್ಬೇಕು. ಐ ಥಿಂಕ್ ಅವ್ರಿಗೇನಾದರೂ ಆ ವಿಷಯ ಇಷ್ಟ ಆದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡ್ತಾರೆ. ಇದು ನಮಗೆ ಯೂಸ್ ಆಗುತ್ತೆ. ಹಂಗಾಗಿ ನಮ್ಮ ಚಾನಲ್ ಬಗ್ಗೆ ಜಾಸ್ತಿ ಹೊತ್ತು ಕುಯ್ಬಾರ್ದು ನಾವು. ಅಂದರೆ ಇಂಟ್ರೊಡಕ್ಷನ್ ಜಸ್ಟ್ ಒಂದು ಸೆಕೆಂಡ್ ಆ ಥರ ಹಾಕ್ಬಿಡ್ಬೇಕು, ವೆಲ್ಕಮ್ ಟು ಮೈ ಚಾನಲ್ ಆ ಥರ. ಇಲ್ಲ ನಮ್ದು ಏನಾದರೂ ವಿಡಿಯೋ ಥರ ಏನಾದರೂ ಸ್ಮಾಲಾಗಿ ಮಾಡ್ಕೊಂಡಿದ್ರೆ ಅದನ್ನು ಫಸ್ಟಿಗೆ ಹಾಕಬಾರ್ದು. ನನ್ನ ವೀಡಿಯೋಸ್ ಇವಾಗ ಆ ಥರ ಮಾಡ್ತಾ ಇದ್ದೀನಿ, ನೋಡಿ ಬೇಕಾದರೆ ಅಬ್ಸರ್ವ್ ಮಾಡಿ. ಆ ಥರ ಮಧ್ಯದಲ್ಲಿ ಎಲ್ಲಾದರೂ ಹಾಕಿ ವಿಷಯ ಏನಿದೆ ಅನ್ನೋದನ್ನ ಫಸ್ಟ್ ಹೇಳ್ಬೇಕಾಗುತ್ತೆ. ಆಮೇಲೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳಿಬಿಟ್ಟು ಇದ್ರ ಚಾನಲ್ ಬಗ್ಗೆ ವಿಡಿಯೋ ಅಥವಾ ಫೋಟೋಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಬೇಕಾಗುತ್ತೆ. ಅದನ್ನು ಜಾಸ್ತಿ ಎಳಿಬಾರ್ದು. 1 ಸೆಕೆಂಡಲ್ಲಿ ಮುಗಿಸೋ ಥರ ಇದ್ದರೆ ಯೂಸ್ ಆಗುತ್ತೆ. ಅದೇ ಹೇಳ್ತೀನಲ್ಲ, ಓಪನ್ ಮಾಡಿದ ತಕ್ಷಣ ವಿಷಯ ಏನಿದೆ ಅನ್ನೋದು ಗೊತ್ತಾಗಬೇಕು. ವಿಡಿಯೋ ನೋಡೋರಿಗೆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಟ್ರೆ ಅವ್ರಿಗೇನಾದರೂ ಆ ವಿಷಯದಲ್ಲಿ ಆಸಕ್ತಿ ಇದ್ದರೆ ಅವರು ವಿಡಿಯೋನ ಇಷ್ಟಪಟ್ಟು ನೋಡ್ತಾರೆ. ನಾವು ಹೇಳೋದೇ ಬೇಕಿಲ್ಲ. ನಾನು ಹೇಳ್ದಾಗೆ ನಮ್ಮ ಕಂಟೆಂಟ್ ಚೆನ್ನಾಗಿರಬೇಕು, ಓಕೆನಾ? ಕಂಟೆಂಟ್ ಚೆನ್ನಾಗಿದ್ದರೆ ನಾನು ನೋಡಬೇಡಿ ಅನ್ನೋರು ಕೂಡ ನೋಡ್ತಾರೆ. ಇನ್ನು ಏನೋ ನಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅನ್ನೋರು ಕೂಡ ವಿಡಿಯೋನ ನೋಡಿರ್ತಾರೆ. ನಮಗೇನು ವ್ಯೂಸ್ ಬಂದರೆ ಸಾಕಲ್ವಾ? ಅವ್ರು ಲೈಕು ಮಾಡೋದು ಬೇಡ, ಕಮೆಂಟು ಮಾಡೋದು ಬೇಡ, ಓಕೆನಾ? ಆ ಥರ ವ್ಯೂಸ್ ಮಾಡಿದ್ರೆ ಸಾಕು. ಇನ್ನು 4th ಪಾಯಿಂಟ್ ಬಂದು ಕಮೆಂಟ್. ಇವಾಗ ನಮಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿರ್ತಾರೆ. ಒಬ್ಬರು ಬ್ಯಾಡಾಗೂ ಕಮೆಂಟ್ ಹಾಕಿರ್ತಾರೆ, ಇನ್ನೊಬ್ಬರು ಒಳ್ಳೆ ರೀತಿಯೂ ಕಮೆಂಟ್ ಹಾಕಿರ್ತಾರೆ. ಒಳ್ಳೆ ರೀತಿ ಕಮೆಂಟ್ ಹಾಕಿರೋರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ. ಬ್ಯಾಡಾಗಿ ಕಮೆಂಟ್ ಮಾಡಿರೋರಿಗೆ ಹೋಗ್ಬಿಟ್ಟು ಅವ್ರು ಇವಾಗ ನಿನ್ಗೇನು ಕೆಲಸ ಇಲ್ವಾ, ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತೀಯಾ ಅಂತ ಹಿಂಗೆ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಆವಾಗ ನಾವು ಬೈದ್ಬಿಟ್ಟು ನಿನಗೇನು, ನನ್ನ ಇಷ್ಟ, ನನ್ನ ಯೂಟ್ಯೂಬು, ನನ್ನ ಚಾನಲ್ಲು, ನಾನು ಹೆಂಗೆ ಬೇಕಾದರೂ ಅಪ್ಲೋಡ್ ಮಾಡ್ತೀನಿ, ನಿನಗೇನು, ನಿನಗೆ ನೋಡೋಕೆ ಇಷ್ಟ ಇದ್ದರೆ ನೋಡು, ಇಲ್ಲ ಅಂದರೆ ಬಿಡು, ನೀನು ಯಾಕೆ ಹಿಂಗೆಲ್ಲ ಕಮೆಂಟ್ ಹಾಕ್ತೀಯಾ, ಈ ಥರ ನಾವು ಅವ್ರಿಗೆ ರಿಯಾಕ್ಟ್ ಮಾಡಬಾರ್ದು, ಓಕೆನಾ? ಯೂಟ್ಯೂಬ್ ಚಾನಲಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋದು ಪೇಷನ್ಸು. ನಾವು ಎಷ್ಟು ಪೇಷನ್ಸ್ ಆಗಿರ್ತೀವೋ ನಮ್ಮ ಚಾನಲ್ಲು ಅಷ್ಟೇ ಮುಂದೆ ಗ್ರೋ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ನಾವು ಯಾರಿಗೂ ರಿಯಾಕ್ಟ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಬ್ಯಾಡಾಗಿ ಯಾರಿಗೂ ರಿಯಾಕ್ಟ್ ಮಾಡಬಾರ್ದು, ಓಕೆನಾ? ಅವರು ಆ ರೀತಿ ಕಮೆಂಟ್ ಹಾಕಿದ್ದಾರೆ ಅಂದರೆ ಥ್ಯಾಂಕ್ ಯು ಅಂತ ಹೇಳಿ ಅಷ್ಟೇ. ನಾವು ಈಗ ಯಾರಿಗಾದ್ರೂ ಅಷ್ಟೇ ಅಲ್ವಾ, ಒಂದು ಮಾತು ಅಂದು ಕೆಟ್ಟವರಾಗೋದ್ರ ಬದಲು ಮೌನವಾಗಿದ್ದು ಒಳ್ಳೆಯವರಾಗಿ ಇರೋಣ ಬಿಡಿ, ಓಕೆನಾ? ಇವತ್ತು ನಿನಗೆ ಮಾಡೋ ಕೆಲಸ ಇಲ್ವಾ ಅನ್ನೋರ್ಗೂ ಕೂಡ ನಾವು ನಾಳೆ ಇಷ್ಟ ಆಗ್ತೀವಿ. ಯಾಕಂದರೆ ನಾವು ರಿಯಾಕ್ಟ್ ಮಾಡೋ ರೀತಿಯಿಂದ ಅವ್ರಿಗೆ ಇಷ್ಟ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 4th ಪಾಯಿಂಟ್ ಆಗಿರುತ್ತೆ. ಕಮೆಂಟ್ಗಳಿಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿ. ಇನ್ನು 5th ಒನ್ ಬಂದು ನಮ್ಮದು ಟ್ರೇಡಿಂಗ್ ವಿಡಿಯೋಸ್ ಏನಿರುತ್ತೆ ಆ ಥರ ಟ್ರೆಂಡಿಂಗ್ ವೀಡಿಯೋಸು. ಅಂದರೆ ಈಗ ನಮ್ದು ಏನೋ ಕಂಟೆಂಟ್ ಇರುತ್ತೆ, ನಾವು ಹೆಂಗೆ ಅದನ್ನು ಟ್ರೆಂಡಿಂಗ್ ಮಾಡೋದು ಅಂತ ಅಂದ್ಕೊಬೋದು. ಸ್ವಲ್ಪ ಟ್ರೆಂಡಿಂಗಲ್ಲಿ ಏನಿರುತ್ತೆ ಆ ಥರ ಕಂಟೆಂಟ್ನ ಮಾಡಿಕೊಂಡ್ರೆ ಚಾನಲ್ಲು ಚೆನ್ನಾಗಿ ಗ್ರೌತ್ ಆಗುತ್ತೆ. ಇವಾಗ ನಮ್ಮದು ಅಷ್ಟೇ ಫಸ್ಟು ವ್ಲಾಗ್ಸ್ ಇತ್ತು, ಇವಾಗ ನಾನು YT ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ವ್ಲಾಗ್ಸೂ ಚೆನ್ನಾಗಿ ವ್ಯೂಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬರಲ್ಲ, ಅದು ಬರ್ತಾ ಆಮೇಲೆ ವ್ಯೂಸು ಚೆನ್ನಾಗಿ ಬರುತ್ತೆ. ನನಗೆ ಬರ್ತಾಯಿತ್ತು 250-300 ವ್ಯೂಸ್ ಬರ್ತಾಯಿತ್ತು ವ್ಲಾಗ್ಸ್ಗೆ. ಈಗ ಸದ್ಯಕ್ಕೆ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಮ್ಮದು ಮನೆ ಕಟ್ತಾ ಇರೋ ಕೆಲಸ ನಡೀತಾ ಇದೆ. ಸೊ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇದೊಂದು ರೂಮ್ ಹೆಂಗೋ ಕ್ಲೀನಾಗಿದೆ, ಹಾಗಾಗಿ ಇದೊಂದು ರೂಮಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 5th ಒನ್ ಏನಾಗಿರುತ್ತೆ ಹೇಳಿ, ಒಳ್ಳೆ ಕಂಟೆಂಟ್ ಮೇಲೆ ನಮ್ಮ ಚಾನಲ್ಲು ಗ್ರೌತ್ ಆಗೋದು ನಿಂತಿರುತ್ತೆ. ಇನ್ನು 6th ಒನ್ ಬಂದು YT ಸ್ಟುಡಿಯೋನ ನಾವು ಫ್ರೆಂಡ್ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಅಂದರೆ YT ಸ್ಟುಡಿಯೋಗೆ ಹೋದರೆ ಅಲ್ಲಿ ಯಾವುದೇ ರೀತಿ ಕಮೆಂಟ್ಸ್ ಇರಲಿ, ವೀಡಿಯೋಸ್ ಇರಲಿ, ಏನೇ ಆದ್ರೂ ನಮ್ಮ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಮತ್ತು ಅದ್ರದ್ದು ನಮ್ಮದು ಬಾಂಡಿಂಗು ಚೆನ್ನಾಗಿರುತ್ತೆ. ಆ ರೀತಿ ಇದ್ದಾಗ ನಾವು ಯಾವುದೇ ರೀತಿ ವೀಡಿಯೋಸ್ನು ಮಾಡೋದಕ್ಕೆ ನಮಗೆ ಒಂದು
ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಅಂದರೆ ವೈಟಿ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಫ್ರೆಂಡ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಒಬ್ಬರು ನಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಎಲ್ಲ ರೀತಿಯೂ ಶೇರ್ ಮಾಡ್ಕೊಳ್ತೀವಲ್ವ, ಹಾಗೆ ವೈಟಿ ಸ್ಟುಡಿಯೋನು ಕೂಡ ನಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರೆ, ವೈಟಿ ಸ್ಟುಡಿಯೋ ಬಗ್ಗೆ ನಾವು ತಿಳ್ಕೊಂಡ್ರೆ ಆವಾಗ ನಮಗೆ ನಮ್ಮ ವೀಡಿಯೋಸ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಈ ಥರ ತುಂಬ ಇರುತ್ತೆ. ನಾನು ಇದರಲ್ಲಿ ಹೇಳಿರೋದ್ರಲ್ಲಿ 1-2 ಪಾಯಿಂಟ್ ಅಂದರೂ ತುಂಬಾ ನಿಜ. ಓಕೆನಾ, ಲೈವಲ್ಲಿ ಬಂದವ್ರಿಗೆ ಫೋರ್ಸ್ ಮಾಡಬೇಡಿ ವೀಡಿಯೋಸ್ನ ನೋಡಿ ಅಂದ್ಬಿಟ್ಟು. ಮತ್ತು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ರಿಗೂ ಲಿಂಕ್ಗಳನ್ನ ಶೇರ್ ಮಾಡೋದು. ದೇವರಣೆ ಯಾರು ನೋಡಲ್ಲ ರೀ ಲಿಂಕ್ಗಳನ್ನ ಶೇರ್ ಮಾಡಿದ್ರೆ. ನಾವೊಂದು 10-15 ಜನಕ್ಕೆ ಶೇರ್ ಮಾಡ್ತೀವಿ ಅಂದರೆ ಅದರಲ್ಲಿ 1-2 ಜನ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿರ್ತಾರೆ, ಮಿಕ್ದವ್ರು ಯಾರೂ ನೋಡಿರಲ್ಲ. ಸೊ ವೇಸ್ಟ್ ಆಫ್ ಟೈಮ್ ಅದು. ಆ ಥರ ಆಗುತ್ತೆ. ಸುಮ್ಮನೆ ನಾವು ಕಳಿಸಿದ ತಕ್ಷಣ ಅದು ಎಲ್ಲರಿಗೂ ಹುಡುಕಿ ಶೇರ್ ಮಾಡಿ ಅದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗಿರುತ್ತಲ್ವ. ಸೊ ಆ ಟೈಮ್ನು ಕೂಡ ನಾವು ವಿಡಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಟೈಮ್ ಕೊಡಿ. ಆವಾಗ ವಿಡಿಯೋ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ನಮ್ಮ ವಿಡಿಯೋ ಗ್ರೋ ಏನಕ್ಕೆ ಆಗ್ತಾ ಇರಲ್ಲ ಅಂದರೆ ಇಷ್ಟು ಕಾರಣಗಳಿಂದ ಆಗ್ತಾ ಇರಲ್ಲ. ಇದನ್ನೆಲ್ಲದನ್ನು ನೀವು ಬೇಕಂದರೆ ಸರಿ ಮಾಡ್ಕೊಳ್ಳಿ, ಆಟೋಮೆಟಿಕ್ ನಿಮಗೆ ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಮತ್ತು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಒಂದು ಒಳ್ಳೆ ಪ್ಲೇಸಲ್ಲಿ ಕುತ್ಕೊಂಡು ಈ ಥರ ಮಾಡೋದಾದರೆ ಈ ಥರ ಮಾಡ್ಕೊಬೇಕಾಗುತ್ತೆ. ಇನ್ನು ವ್ಲಾಗ್ಸ್ ಅಂದ್ರೂ ಅಷ್ಟೇ ಆದಷ್ಟು ವಾಯ್ಸ್ ಆವಾಗಲೇ ಕೊಡೋದಕ್ಕೆ ಟ್ರೈ ಮಾಡಿ. ಈಗ ವಾಯ್ಸ್ನ ಬಂದು ಮಾಡಿಕೊಂಡು ಆಮೇಲೆ ವಾಯ್ಸ್ ಕೊಡ್ತೀವಲ್ವ, ಅದು ರಿಯಲ್ ಅನ್ಸಲ್ಲ. ಸೊ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಲ್ವ, ಆವಾಗಲೇ ವಾಯ್ಸ್ ಕೊಟ್ಕೊಂಡು ವೀಡಿಯೋಸ್ನ ಮಾಡಿದ್ರೆ ಅದು ನ್ಯಾಚುರಲ್ ಅಂತ ಅನಿಸುತ್ತೆ. ನನಗೂ ಇದನ್ನು ತುಂಬ ಜನ ಹೇಳಿದ್ದಾರೆ. ಸೊ ನಾನು ಮೈಕ್ ಆರ್ಡ್ರ್ ಮಾಡ್ಕೊಬೇಕು, ನಮ್ಮ ಮನೆಯವರೇನು ಮಾಡಿಕೊಡ್ತಾ ಇಲ್ಲ. ಆ ಮೈಕ್ ಆರ್ಡ್ರ್ ಮಾಡ್ಕೊಂಡ್ಮೇಲೆ ವೀಡಿಯೋಸ್ನ ಬಂದು ಏನು ವೀಡಿಯೋ ಮಾಡ್ತಾ ಇರ್ತೀವಿ ಆವಾಗಲೇ ವಾಯ್ಸ್ ಕೊಟ್ಟರೆ ವೀಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಆ್ಯಂಡ್ ಯಾರು ಕ್ಲಿಕ್ ಮಾಡಿ ವಾಪಸ್ ಹೋಗಲ್ಲ, ನೋಡ್ತಾರೆ. ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ನಾವು ಮಾತಾಡೋ ರೀತಿ ಅದರಲ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ. ಈ ಥರ ಇಷ್ಟಪಡೋರು ನೋಡಿ ಇಷ್ಟಪಟ್ಟು ವಿಡಿಯೋನ ಲೈಕ್ ಮಾಡ್ತಾರೆ. ಇಷ್ಟಾದಮೇಲೆ ನಮ್ಮ ವಿಡಿಯೋಗೆ ಏನಕ್ಕೆ ವ್ಯೂಸ್ ಬರ್ತಿಲ್ಲ ಅಂತ ನಮ್ಮ ವೈಟಿ ಚಾನಲ್ನ ನಾವೇ ಕುತ್ಕೊಂಡು ಒಂದಿನ ಸರ್ಚ್ ಮಾಡಿಕೊಂಡ್ರೆ, ಇವಾಗ ನಾವೇ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ವೀಡಿಯೋಗೆ ವ್ಯೂಸ್ ಬಂದಿರುತ್ತೆ, ಒಂದೊಂದು ವೀಡಿಯೋಗೆ ವ್ಯೂಸ್ ಬಂದಿರಲ್ಲ. ವ್ಯೂಸ್ ಬಂದಿರೋದನ್ನು ಬರ್ದಲೇ ಇರೋದನ್ನು ಕುತ್ಕೊಂಡು ನಾವೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಅಲ್ಲೇ ವ್ಯತ್ಯಾಸ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಮೇಯ್ನ್ ಗಮನ ಎಲ್ಲಿರ್ಬೇಕು ಹೇಳಿ, ಕಂಟೆಂಟ್ ಕಡೆ ನಮ್ಮ ಗಮನ ಇರಬೇಕಾಗುತ್ತೆ. ಕಂಟೆಂಟ್ ಕಡೆ ಗಮನ ಕೊಟ್ಟು ವಿಡಿಯೋನ ಮಾಡಿ ಹಾಕಿ ವಿಡಿಯೋಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಆರಾಮಾಗಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೈಪ್ ಮಾಡೋದನ್ನು ಯಾರೂ ಮರಿಬೇಡಿ. ಹೈಪ್ ಮಾಡಿದ್ರೆ ನಮ್ಮ ವೀಡಿಯೋಸು ಜಾಸ್ತಿ ಜನಕ್ಕೆ ಸಜೆಸ್ಟಿಗೆ ಹೋಗುತ್ತೆ. ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.